ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋವಂಥ ಪ್ರತಿಯೊಂದು ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಹೀರೋ ಆಗಬೇಕು ಅಂತ ಅಂದ್ಕೊಂಡು ಈ ಪ್ರೊಡ್ಯೂಸರ್ಗಳನ್ನೆಲ್ಲ ಹುಡುಕ್ತಾ ಇದ್ರೆ ಎಲ್ಲರೂ ಬಾಯಲ್ಲೂ ಒಂದೇ ಆನ್ಸರು, ಯಾವಾಗ ನೋಡಿದ್ರು ಒಂದೇ, ಹೊಸಬ್ರ ಮೇಲೆ ಏನಕ್ಕೆ ದುಡ್ಡು ಹಾಕಬೇಕು, ಮಾರ್ಕೆಟ್ ಇರಲ್ಲ, ಏನಿರಲ್ಲ, ಯಾರು ಬರಲ್ಲ, ಬರೀ ಹಿಂಗೆ ಹೇಳ್ತಾ ಹೋದರೆ ಹೊಸಬ್ರ ಮೇಲೆ ಯಾರು ದುಡ್ಡು ಹಾಕೋರು? ಫೈನಲಾಗಿ ಹೊಸಬ್ರು ಯಾವಾಗ ಬರೋರು? ಬರೀ ಇದೇ ಕ್ವೆಶನ್. ಇಂಥ ಟೈಮಲ್ಲಿ ನನಗೆ ಪ್ರಶಾಂತ್ ಸರು, ರವಿ ಸರು, ನಮ್ಮ ಹರೀಶ್ ಸರು, ಇವ್ರುಗಳು ಇವತ್ತು ಸದ್ಯಕ್ಕೆ ಅಂದರೆ ನಮ್ಮ ಈ ಸಿನಿಮಾದ ಮೇಯ್ನ್ ಪಿಲ್ಲರ್ 3 ಜನ. ಸೊ ಇವ್ರುಗಳಿಗೆ ಬಿಗ್ ಥ್ಯಾಂಕ್ಸ್, ಸ್ಪೆಷಲಿ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ನೀವು ಬರೀ ಪ್ರೊಡ್ಯೂಸರ್ ಆಗಲ್ಲ, ಸಿನಿಮಾದಲ್ಲಿ ಸುಮಾರು ಇನ್ಪುಟ್ಸ್ಗಳನ್ನ ಕೊಟ್ಟಿದ್ದೀರಾ. ಅಂದರೆ ಕ್ರಿಯೇಟಿವ್ ವೈಸು ಅಥವಾ ಪ್ರೊಡಕ್ಷನ್ ವೈಸು ಏನೇನು ಮಾಡ್ಬೋದು, ಏನೇನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ಅಷ್ಟೊಂದು ಇನ್ವಾಲ್ವ್ಮೆಂಟು ನಿಮ್ಮ ಕಡೆಯಿಂದ ಬಂದಿರೋದಕ್ಕೆ ಥ್ಯಾಂಕ್ ಯು. ಇನ್ನಷ್ಟು ಸಿನಿಮಾಗಳು ಮಾಡಿ, ಇನ್ನಷ್ಟು ಹೊಸಬ್ರನ್ನ ಬೆಳೆಸಿ. ನಮ್ಮ ಆರ್ಟಿಸ್ಟ್ಗಳ ವಿಚಾರಕ್ಕೆ ಬರೋದಾದರೆ ಪ್ರತಿಯೊಬ್ಬರೂ ಇವತ್ತುವರೆಗೂ ಲಾಸ್ಟ್ ಸ್ಕ್ರೀನ್ ಅಂದರೆ ಇನ್ನೂ ಮೇ ಬಿ ನೆಕ್ಸ್ಟ್ ನಾಳೆ ದಿನವರೆಗೂ ಪ್ರಮೋಟ್ ಮಾಡ್ತಾನೆ ಇರ್ತಾರೆ. ಏನಕ್ಕೆ ಅಂದರೆ ಇವಾಗ ಚೇತು ಅವರು ಆ್ಯಸ್ ಅನ್ ಆರ್ಟಿಸ್ಟಾಗಿ ಸುಮ್ಮನೆ ಬಿಟ್ಬಿಡ್ಬೋದಾಗಿತ್ತು. ಪ್ರತಿಯೊಬ್ಬರಿಗೂ ಇಂಡಿವಿಜುವಲಾಗಿ ಫೋನ್ ಮಾಡಿ ಎಲ್ಲರ ಕೈಲೂ ಸ್ಟೋರಿ ಹಾಕ್ಸಿ, ಅಂದರೆ ಏನು ಅಂತ ಅಂದರೆ ಇಂಟೆನ್ಷನು ಒಂದೇ, ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ರೀಚ್ ಔಟ್ ಆಗಬೇಕು ಎಲ್ಲ ಕಡೆ ಅಂತ. ಅವರು ಡೇ ಆ್ಯಂಡ್ ನೈಟ್ ಓಡಾಡ್ತಾ ಇದ್ದಾರೆ. ಈ ಕಡೆ ಶೂಟು ಅಷ್ಟೇ, ಡೇ ಆ್ಯಂಡ್ ನೈಟ್ ನಮ್ಮ ಜೊತೆನೇ ಇದ್ದಾನೆ. ಅವನು ಆರಾಮಾಗಿ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಬೋದಾಗಿತ್ತು. ಬಟ್ ಆದರೂ ಅವನು ಡೇ ಆ್ಯಂಡ್ ನೈಟ್ ನಮ್ಮ ಜೊತೆನೇ ಇದ್ದು, ಪ್ರಮೋಷನ್ಸಲ್ಲಿದ್ದು, ಬೇರೆ ಕ್ರಿಯೇಟಿವ್ ಐಡಿಯಾಸ್ಗಳು ಕೊಟ್ಕೊಂಡು ಅವನು ಇನ್ವಾಲ್ವ್ ಆಗಿದ್ದಾನೆ. ಆ್ಯಂಡ್ ಸ್ಪೆಷಲಿ ನಮ್ಮ ಹೀರೋಯಿನ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಇವಾಗೆಲ್ಲ ಹೀರೋಯಿನ್ಗಳು ಹೆಂಗೆ ಅಂತ ಅಂದರೆ ನಾನು ನೋಡಿರೋದು ಒಂದಷ್ಟು, ಕ್ಯಾರವ್ಯಾನ್ ಬೇಕೇ ಬೇಕು ಅಂತಾರೆ, ಅಥವಾ ಸೆಟ್ಟಿಗೆ ಆರಾಮಾಗಿ ಲೇಟಾಗಿ ಬರ್ತಾರೆ, ಅಥವಾ ಅವ್ರದ್ದೇನೇನೋ ಒಂದು ಸಣ್ಣ ಪುಟ್ಟ ಡಿಮ್ಯಾಂಡ್ಸ್ಗಳಿರುತ್ತೆ. ಆದರೆ ಇವರಿಬ್ಬರು ಇದುವರೆಗೂ ಯಾವ ಡಿಮ್ಯಾಂಡ್ಸ್ಗಳನ್ನೂ ಮಾಡೇ ಇಲ್ಲ, ಕೇಳೇ ಇಲ್ಲ. ನನಗೆ ಆ್ಯಕ್ಚುಲಿ ಜೆನ್ಯೂನಾಗಿ ಅವರಿಬ್ಬರ ಮೇಲೆ ಅಂದರೆ ಲವ್ ಆಗಿಲ್ಲ, ಅಂದರೆ ಇಬ್ಬರ ಮೇಲೂ ರೆಸ್ಪೆಕ್ಟ್ ಯಾವಾಗ ಬಂದಿದ್ದು ಅಂತ ಅಂದರೆ 24 ಜಿಲ್ಲೆಗೂ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಹಂಗೆ ಬನ್ನಿ ಹೋಗ್ಬೇಕಾಗುತ್ತೆ, ಪ್ರಮೋಷನ್ ಮಾಡಬೇಕಾಗುತ್ತೆ ಅಂತ ಅಂದರೆ ಏನೋ ಒಂದು ರೀಸನ್ ಹೇಳ್ಬಿಟ್ಟು ಎಸ್ಕೇಪ್ ಆಗಿರೋರು. ಬಟ್ ಇವರಿಬ್ಬರು ಏನೂ ರೀಸನ್ ಕೊಟ್ಟಿಲ್ಲ, ಅಷ್ಟು ಕಡೆನೂ ಬಂದಿದ್ದಾರೆ, ಅಷ್ಟು ಕಡೆನೂ ಅಷ್ಟೇ ಎನರ್ಜೆಟಿಕ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಆಮೇಲೆ ಕೊನೆಗೆ ಬಂದು ಕಂಪ್ಲೇಂಟು ಮಾಡಿಲ್ಲ. ಅದಕ್ಕೋಸ್ಕರ ಬಿಗ್ ಥ್ಯಾಂಕ್ ಯು. ಅದೇ ಇವಾಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಿಂಗೆ ಇರಿ, ಚೇಂಜ್ ಆಗಿಬಿಡಿ ಸರ್. ಸರ್ ಅಡ್ವಾನ್ಸ್ದು ಇನ್ನೂ ಇಲ್ಲ, ಕತೆಗಳು ಕೇಳ್ತಾ ಇದ್ದೀನಿ, 3-4 ಆಫರ್ಸ್ ಬಂದಿದೆ. ಬಟ್ ಯಾವ್ದು ಮಾಡಬೇಕು ಏನು ಅಂತ ಇವಾಗ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು. ಬಟ್ ರೆಸ್ಪಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಏನಕ್ಕೆ ಅಂದರೆ ಮೊದಲನೇ ಸಿನಿಮಾಗೆ ಆ ಲೆವೆಲಲ್ಲಿ ಜನ ಕನೆಕ್ಟ್ ಆಗೋದು ತುಂಬ ರೇರಾಗಿ ನಾನು ನೋಡಿರೋದು. ಯಾವ ಥಿಯೇಟ್ರಿಗೆ ವಿಸಿಟ್ಗೆ ಹೋದ್ರೂ, ಎಲ್ಲೇ ಹೋದ್ರೂ ಪ್ರತಿಯೊಬ್ಬರೂ ಆಲ್ಮೋಸ್ಟ್ ಅಂದರೆ ರಕ್ಷಿ ಅಂತ ಜೋರಾಗಿ ಕಿರ್ಚ್ತಾರೆ, ಓಡ್ ಬರ್ತಾರೆ, ಸೆಲ್ಫಿಗಳಿಗೆ ಗುದ್ದಾಟ ನಡೀತಾ ಇದೆ ನನ್ನ ಮುಂದೆ. ಸೊ ಅದೆಲ್ಲ ನೋಡಿದಾಗ ಮೊದಲನೇ ಸಿನಿಮಾಗೆ ಈ ಲೆವೆಲ್ಗ ಅಂತ ನನಗೆ ನಂಬೋಕ್ಕಾಗ್ತಿಲ್ಲ ಕೆಲವೊಂದೆಲ್ಲ. ಸೊ ರೆಸ್ಪಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಫೈನಲ್ ಆಗಿ ನನಗೆ ಆ್ಯಕ್ಚುಲಿ ಸ್ಕ್ರೀನ್ ಹಿಂದೆನೂ ಸಿರಿತನೂ ಇಬ್ಬರು ಸಿಕ್ಕಿದ್ದಾರೆ ನನ್ನ ಲೈಫಲ್ಲಿ ಇವಾಗ. ಒಂದು ಸಂತು ಸರು, ಇನ್ನೊಂದು ಪ್ರತಾಪಣ್ಣ. ಸಂತು ಸರ್ ಸಿರಿ, ಪ್ರತಾಪಣ್ಣ ತನು. ಪ್ರತಾಪಣ್ಣಂದು ಎಮೋಷನ್ ಜಾಸ್ತಿ, ಅಷ್ಟೇ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತಾರೆ. ಬಟ್ ಅವ್ರ ವರ್ಡ್ಸ್ಗೆ ಯಾರು ಹೋಗಬಾರ್ದು, ಹಾರ್ಟ್ಲಿ ಅವ್ರು ಬೇರೆ ಥರ. ಇವರು ಅಷ್ಟೇ, ಸಂತು ಸರು ಸೇಮ್ ಸಿರಿ ಥರ, ಅಂದರೆ ಜಸ್ಟ್ ಪ್ರೀತಿ ಹಂಚೋದಷ್ಟೇ. ಸೊ ಈ ಸಿರಿತನುಗೆ ನಾನು ಹೇಳೋದೇನು ಅಂತ ಅಂದರೆ, ಸಿನಿಮಾ ಮಾಡಿದ್ದೀರಾ ಅದಕ್ಕೆ ನಾನು ಯಾವತ್ತೂ ಥ್ಯಾಂಕ್ಸ್, ಬಟ್ ನನ್ನ ಜೀವನಕ್ಕೆ ಬಂದಿದ್ದೀರಲ್ಲ ಅದಕ್ಕೆ ಬಿಗ್ ಥ್ಯಾಂಕ್ಸ್. ಸೊ ಇನ್ಯಾರ ಹೆಸರು ಮರ್ತಿದ್ದೀನಿ, ದಯವಿಟ್ಟು ಎಲ್ಲ ಕ್ಷಮಿಸಿ. ಎಲ್ಲ ನಮ್ಮ ಟೀಮಲ್ಲಿ ಇದುವರೆಗೂ ಯಾರ್ಯಾರು ಕೆಲಸ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಮನ್ಸಾರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ರಂಗ ಅಂತ ಈ ಮೂವಿಗೆ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದ ಕೋ ಡೈರೆಕ್ಟ್ರಾಗಿ, ಜೊತೆಗೆ ಕತೆ ಬರೆದಿದ್ದ. ಸೊ ಅವನಿಗೂ ಥ್ಯಾಂಕ್ ಯು. ಎಲ್ಲ ಹುಡುಗರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಮ್ಮ ಪಾಂಡು ಅವರು ಇಲ್ಲೇ ಇದ್ದಾರೆ, ಥ್ಯಾಂಕ್ ಯು. ಹಾಗೆ
ಅಮಿತ್ ಅವರು ಎಲ್ಲ ಕಡೆನೂ ಸೂಪರಾಗಿ ಆ್ಯಂಕರಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು. ವಿಜಯ್ ಅಣ್ಣ, ನಿಶಾಂತ್, ಸಂದಿಲ್ ಪ್ರತಿಯೊಬ್ಬರು ಲಾಸ್ಟ್ ಒಂದು 3-4 ವೀಕ್ಸಿಂದ ಹೆವಿಯಾಗಿ ಓಡಾಡ್ತಾ ಇದ್ದೀರಾ, ರಘು ಅಣ್ಣ ಎಲ್ಲರೂ ಸಿನಿಮಾಗೆ, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇದುವರೆಗೂ ಯಾರ್ಯಾರು ಸಿನಿಮಾ ನೋಡಿದಾರೋ ಅವರೆಲ್ಲ ಸೂಪರಾಗಿ ಇಷ್ಟಪಟ್ಟಿದ್ದಾರೆ. ಆಲ್ರೆಡಿ ನಾನು ಕಣ್ಣಾರೆ 2-3 ಸಲ ಸಿನಿಮಾ ನೋಡಿರೋ ಆಡಿಯನ್ಸ್ನ ನೋಡಿದ್ದೀನಿ. 22-25 ಕಿಲೋಮೀಟ್ರಿಂದ ಬಂದು ಈಗಲೂ ನೋಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಇನ್ನೂ ಮಿಲನ ಮ್ಯಾಮ್ ಸಿನಿಮಾ ನೋಡಿದ್ರು, ಅವ್ರ ರಿವ್ಯೂ ಕೇಳಕ್ಕೆ ಹೋದಾಗ ಅಲ್ಲಿ ಯಾರೋ ಒಬ್ಬ ಬಂದು ಹೇಳ್ತಿದ್ದ, ಸರ್ 26 ಕಿಲೋಮೀಟ್ರಿಂದ ಬಂದಿದ್ದೀನಿ ಸರ್ ಸಿನಿಮಾ ನೋಡೋಕ್ಕೆ ಅಂತ. ಸೊ ಈಗ ಸುಮಾರು ಜನಕ್ಕೆ ಈಗ ರೀಚ್ ಔಟ್ ಆಗ್ತಿದೆ. ಯಾರ್ಯಾರು ನೋಡಿಲ್ವೋ ಮಿಸ್ ಮಾಡಬೇಡಿ, ಥಿಯೇಟ್ರಲ್ಲೇ ನೋಡಿ. ಅನ್ಲಿಮಿಟೆಡ್ ಫನ್ನು, ಜೆನ್ಯೂನ್ ಆಗಿ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಹಾಗೆ ಮುನೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಡೆ ಸೂಪರಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು.